ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ನಿನ್ನೆ ತಾನೇ ಒಂದು ಚುನಾವಣೆ ನಡೀತು. ಕೋಲಾರ ಜಿಲ್ಲೆಯಲ್ಲಿ ಸಹಕಾರಿ ಯೂನಿಯನ್ ಚುನಾವಣೆ ನಡೀತು. ಸರ್ಕಾರಿ ಯೂನಿಯನ್ ಚುನಾವಣೆಯಿಂದ 2 ಕ್ಯಾಂಡಿಡೇಟ್ ನಮ್ಮಲ್ಲಿ ನಿಲ್ಲಿಸಿದ್ವಿ. ಸೊ ಒಂದು ಬಂದ್ಬಿಟ್ಟು ಎಲ್ಲ ಡೈರಿಗಳಿಂದ ನಮ್ಮ ರಘುಪತ್ ಸರ್ ಅವರು 48 ವೋಟಲ್ಲಿ 32 ವೋಟ್ ನಮ್ಮದು, 16 ವೋಟ್ ಕಾಂಗ್ರೆಸ್ ಬಿತ್ತು, 32 JDS ಬಿತ್ತು. ಹಾಗೂ VSSN ಸೊಸೈಟಿದಲ್ಲಿ 12 ಸೊಸೈಟಿದಲ್ಲಿ 8 ವೋಟು ನಮ್ಗೆ ಬಿತ್ತು, 4 ವೋಟು ಕಾಂಗ್ರೆಸ್ ಬಿತ್ತು. ಹಾಕಿರ್ತಕ್ಕಂಥ ನಮ್ಮ JDS ಪಕ್ಷಕ್ಕೆ ಬೆಂಬಲ ನೀಡ್ತಕ್ಕಂಥ ಎಲ್ಲ ನನ್ನ ಮತಬಾಂಧವರಿಗೂ ಹಾಗೂ ಈ ಚುನಾವಣೆ ಇಬ್ಬರು ಗೆಲ್ಲಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಎಲ್ಲ ನನ್ನ ನಾಯಕರಿಗೂ, ವಿಶೇಷವಾಗಿ ತಾಲೂಕು ಅಧ್ಯಕ್ಷರಾಗಂತ ಕಾಡೇಪಲ್ಲಿ ನಾಗರಾಜಣ್ಣವ್ರಿಗೂ ಮತ್ತು ಎಲ್ಲ ನಮ್ಮ ತಂಡದವರಿಗೂ ಹಾಗೂ ಇಬ್ಬರು ಕ್ಯಾಂಡಿಡೇಟ್ ಕೂಡ ಜೈಬೇರಿ ಬಾರಿಸಿದ್ದಾರೆ. ಯೂನಿಯನ್ ಎಲೆಕ್ಷನ್ ಅಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿಂದ 2 ಕ್ಯಾಂಡಿಡೇಟ್ನ ಯೂನಿಯನ್ ಕಳಿಸಿದ್ವಿ. ಆದಷ್ಟು ಬೇಗ ಯೂನಿಯನ್ ಅಧ್ಯಕ್ಷರಾಗಿ, ಕೋಲಾರ ಜಿಲ್ಲೆ ಯೂನಿಯನ್ ಅಧ್ಯಕ್ಷರಾಗಿ ರಘುಪತ್ ರೆಡ್ಡಿ ಅವರು ಆಗ್ತಾ ಇದ್ದಾರೆ. ಆ ಶುಭ ಸುದ್ದಿ ನಿಮಗೆ ಕೊಡ್ತೀವಿ. ಶುಭ ಸುದ್ದಿ ಕೊಡ್ತೀವಿ. ಅವ್ರಿಗಿಲ್ಲ, ಇಷ್ಟ ಇಲ್ಲ, ಆದ್ರೂ ನಾವು ಶುಭ ಸುದ್ದಿ ಕೊಡ್ತೀವಿ. ಸೊ ಅದರಿಂದ ಏನು ಇಬ್ಬರನ್ನ ವ್ಯಕ್ತಿಗಳನ್ನ ಗೆಲ್ಲಿಸಲಿಕ್ಕೆ ವೋಟ್ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ವೋಟಸ್ಥರಿಗೂ ಮತಸ್ಥರಿಗೂ ಶಾಸಕರಿಂದ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು.